ಎಲ್ಲರಿಗೂ ರಾಷ್ಟ್ರೀಯ ಪಂಚಾಯತಿ ರಾಜ್ ದಿವಸದ ಹಾರ್ದಿಕ ಶುಭಾಶಯಗಳು. ನಾನು 3 ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ. ಆದರೆ ನಮ್ಮ ಜಿಲ್ಲೆಯಲ್ಲಿ ಸಚಿವರು, ಶಾಸಕರು ಹಾಗೂ ಎಲ್ಲ ಜನಪ್ರತಿನಿಧಿಗಳು ಯಾವ ಥರ ಸಹಕಾರ ಕೊಡ್ತಾರೋ ಆ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇರುತ್ತೆ ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಪಂಚಾಯತಿ ರಾಜ್ ಸಬಲೀಕರಣ ಆಗಿ ಇವತ್ತು 24 ವರ್ಷ 92ರಲ್ಲಿ ಆಯ್ತು. ಯಾವಾಗ ಐತ್ರಿ ಅದು? 93, 24 ಏಪ್ರಿಲ್ 73ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಎಲ್ಲ ಅಧಿಕಾರವನ್ನು ಗ್ರಾಮೀಣ ಮಟ್ಟಕ್ಕೆ ಹಂಚಿಕೆ ಮಾಡುವಂಥ ಒಂದು ಐತಿಹಾಸಿಕ ದಿನದ ಇವತ್ತು ಅದನ್ನು ನಾವು ರಾಷ್ಟ್ರೀಯ ಪಂಚಾಯತಿ ರಾಜ್ ದಿವಸ ಅಂತ ಇವತ್ತು ಆಚರಣೆಯನ್ನು ಮಾಡ್ತಾಯಿದ್ದೇವೆ. ಇದು ಹಿಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಪ್ರಧಾನಮಂತ್ರಿಗಳಾದಾಗ ಅಧಿಕಾರವನ್ನು ಕೆಳಗಿನ ಹಂತಕ್ಕೆ ಒಯ್ಯಬೇಕು, 3 ಟೈರ್ ಸಿಸ್ಟಮು, ZP, TP ಮತ್ತು ಗ್ರಾಮ ಪಂಚಾಯತಿಯಲ್ಲಿ ಅಧಿಕಾರನ ಹಂಚಿಕೆ ಮಾಡಬೇಕಂತ ಬಹುದೊಡ್ಡ ಕನಸಿಟ್ಟು ಇದನ್ನು ನಾವು ಹಂಚಿಕೆಯನ್ನು ಮಾಡಿ ಸುಮಾರು ಚುನಾವಣೆ ಆಗಿ ಭಾಳ ಜನಪ್ರತಿನಿಧಿಗಳು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿಯಲ್ಲಿ ಅಧಿಕಾರದ ಮೂಲಕ ಸೇವೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ವಿಶೇಷವಾಗಿ ಆರೋಗ್ಯ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಶಿಕ್ಷಣ, ಕೃಷಿ, ಇತ್ತಿತ್ತಲಾಗೆ ಉದ್ಯೋಗ ಖಾತ್ರಿ ಯೋಜನೆ, ಹಲವಾರು ಯೋಜನೆ ಕಾಲಕ್ಕೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹಲವಾರು ಪಂಚಾಯತ್ ರಾಜ್ಯಕ್ಕೆ ವಹಿಸುವ ಮೂಲಕ ಅದನ್ನು ನಮ್ಮ ಗ್ರಾಮಗಳನ್ನು ಸಬಲೀಕರಣ ಮಾಡುವ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಆಚರಣೆಯನ್ನು ಮಾಡ್ತಾಯಿದ್ವಿ.